ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಬೋಧಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕಂಪ್ಯೂಟರ್ ನಾಲೆಜ್ ಈ ಒಂದು ವಿಷಯದ ಮೇಲೆ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡೋಣ. ಫ್ರೆಂಡ್ಸ್, ಈ ಎಲ್ಲ ಕ್ವಶನ್ಗಳು ಹಿಂದೆ ನಡೆದಿರುವ ಹಲವಾರು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ಒಂದು ಪ್ರಶ್ನೆಗಳಾಗಿರ್ತವೆ. ಸೊ ಇವು ಮುಂಬರುವ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿಯೂ ಉಪಯುಕ್ತ. ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ನಾವು ಈ ಒಂದು ಕಂಪ್ಯೂಟರ್ ನಾಲೆಜನ್ನು ಬೆಟರ್ ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ನೋಡೋಣ. ಯಾಕೆಂದರೆ ಮ್ಯಾಕ್ಸಿಮಮ್ ಈ ಒಂದು ಕಂಪ್ಯೂಟರ್ದು ಮಾಹಿತಿ ಇರೋದೆಲ್ಲ ಇಂಗ್ಲೀಷಲ್ಲೇ ಇರುತ್ತೆ. ಓಕೆನಾ? ಸೊ ಬೆಟರ್ ನಾವು ಇಂಗ್ಲೀಷಲ್ಲಿ ಸ್ಟಡಿ ಮಾಡಿದ್ರೆ ಒಳ್ಳೆಯದು. ಓಕೆ, ಯಾಸ್ ಯುವರ್ ವಿಷಯ. ನಿಮಗೆ ಕನ್ನಡ ಬೇಕಂದ್ರೆ ಕನ್ನಡ ಮಾಡ್ಬೋದು. ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ಡ್ಯಾಶ್ ಯೂಸಸ್ ಅ ಸ್ಟ್ಯಾಂಡರ್ಡ್ ಕಾಲ್ಡ್ IEEE 802.6. ಇಲ್ಲಿ ಒಂದನೇ ಕ್ವಶನ್ದು ಉತ್ತರ ಆಗುತ್ತೆ ಮ್ಯಾನ್. MAN ಮ್ಯಾನ್. ಮ್ಯಾನ್ ಯೂಸಸ್ ಎ ಸ್ಟ್ಯಾಂಡರ್ಡ್ ಕಾಲ್ಡ್ IEEE 80.6. ಓಕೆ, ನೆಕ್ಸ್ಟ್, which of the following organizations was created to manage IP address spaces? ICANN ಅಂತ ಒಂದು ಆರ್ಗನೈಜೇಷನ್ ಬರುತ್ತೆ. ಸೊ ಇದು ಆ್ಯಕ್ಚುಲಿ ಇದು ಕ್ರಿಯೇಟ್ ಮಾಡುತ್ತಾ ಟು ಮ್ಯಾನೇಜ್ ದ IP ಅಡ್ರೆಸ್ ಸ್ಪೇಸಸ್. ಆಪ್ರೇಟಿಂಗ್ ಸಿಸ್ಟಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ OS ಅಂತ ನೀವು ನೋಡ್ತೀರಿ. ಆಪ್ರೇಟಿಂಗ್ ಸಿಸ್ಟಮ್ ಇದು ಮೆಮ್ರಿ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಬೇಕು. ಇನ್ಪುಟ್ ಔಟ್ಪುಟ್ IO ಅಂದರೆ ಇನ್ಪುಟ್ ಔಟ್ಪುಟ್ ಡಿವೈಸ್ ಮ್ಯಾನೇಜ್ಮೆಂಟ್ಗೆ ಬೇಕು. CPU ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದರದೊಂದು ಶೆಡ್ಯೂಲಿಂಗ್ ಬೇಕು. ಸೊ ಆಲ್ ಆಫ್ ದಿ ಅಬವ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ನೆಕ್ಸ್ಟು FAT ಸ್ಟ್ಯಾಂಡ್ ಫಾರ್. FAT ಅಂದರೆ ಫೈಲ್ ಅಲೋಕೇಶನ್ ಟೇಬಲ್. ಫೈಲ್ ಅಲೋಕೇಶನ್ ಟೇಬಲ್. ನೆಕ್ಸ್ಟ್, ಸೈಜ್ ಆಫ್ IPv4 ಈಸ್ ಡ್ಯಾಶ್ ಬಿಟ್ಸ್. ಈ IPv4ದು ಸೈಜ್ ಎಷ್ಟು ಇನ್ ಟರ್ಮ್ಸ್ ಆಫ್ ಬಿಟ್ಸ್? ಎಷ್ಟು? 32 ಬಿಟ್ಸ್. ಅಂದರೆ ನಾರ್ಮಲಾಗಿ ಒಂದು IP ಅಡ್ರೆಸ್ದು ಎಷ್ಟು ಸೈಜ್ ಎಷ್ಟಿರುತ್ತೆ? 32 ಬಿಟ್ಸ್. MICR ಅಂದರೆ ನೋಡಿ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರಿಕಗ್ನಿಷನ್ ಈಸ್ ಆ್ಯನ್. ಇದು MICR ಅನ್ನೋದು ಏನು? ಇಲ್ಲಿ ಕ್ಯಾರೆಕ್ಟರ್ ರಿಕಗ್ನಿಷನ್ ಅಂದ್ರೆ ನೀವು ನೋಡ್ಬೋದು, ಇದು ಏನಿರುತ್ತೆ? ಇನ್ಪುಟ್ ಡಿವೈಸ್. ಅಂದರೆ ನಾವು ಇದರಿಂದ ಡೇಟಾನ ಇನ್ಪುಟ್ ಮಾಡ್ತೀವಿ. ಅದಕ್ಕೆ ಸಿಸ್ಟಮ್ಗೆ. MIME ಸ್ಟ್ಯಾಂಡ್ಸ್ ಫಾರ್. MIME ಅಂದರೆ ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್. ಇವೆಲ್ಲ ನೀವು ಬಾಯಾಟ್ ಮಾಡಬೇಕು. ಓಕೆ, MIME ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ತವೆ ನಾಳೆ. MIME ಅಂದರೆ ಮಲ್ಟಿಪರ್ಪೋಸ್ ಇಂಟರ್ನೆಟ್ ಮೇಲ್ ಎಕ್ಸ್ಟೆನ್ಷನ್ಸ್. ಟ್ರಿಪಲ್ ಪಿ ಸ್ಟ್ಯಾಂಡ್ಸ್ ಫಾರ್. P ಅಂದರೆ ಏನು? ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ್. ಸೊ ಇದು ತುಂಬ ಒಂದು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಪಾಯಿಂಟ್ ಟು ಪಾಯಿಂಟ್ ಪ್ರೋಟೋಕಾಲ. ವಾಟ್ ಈಸ್ ದ ಕೀ ಟು ಬಿ ಪ್ರೆಸ್ಡ್ ಅಲಾಂಗ್ ವಿತ್ ವಿಂಡೋಸ್ ಕೀ ಟು ಸ್ವಿಚ್ ಬಿಟ್ವೀನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ವೈಲ್ ಟೈಪಿಂಗ್? ಈಗ ಕೀಬೋರ್ಡಲ್ಲಿ ನೀವು ಟೈಪ್ ಮಾಡ್ತಾ ಇರ್ತೀರಿ, ಅದರಾಗ ವಿಂಡೋಸ್ ಕೀ ಇರುತ್ತೆ. ನೀವು ವಿಂಡೋಸ್ ಕೀ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಆಗಿ ಈಗ ವಿಂಡೋಸ್ ಕೀ ಏನಿರುತ್ತೆ?
ಈಗ ಫಾರ್ ಎಕ್ಸಾಂಪಲು ನೋಡಿರಿ, ಈ ಥರ ವಿಂಡೋಸ್ ಕೀ ಇರುತ್ತೆ, ಹೌದಾ? ಹೌದಲ್ಲ, ಈ ಥರ ಒಂದು ಇವು ಬಾಕ್ಸ್ಗಳು ಇರ್ತವೆ, ಈ ರೀತಿ ವಿಂಡೋಸ್ ಕೀ ಇರುತ್ತೆ. ಈ ವಿಂಡೋಸ್ ಕೀ ಜೊತೆಗೆ ಯಾವ ಕೀಯನ್ನು ಪ್ರೆಸ್ ಮಾಡಿದ್ರೆ ಏನಪ್ಪ, ಇಂಗ್ಲೀಷ್ ಟು ಕನ್ನಡ ಅಂದರೆ ಇಂಗ್ಲೀಷಿಂದ ಕನ್ನಡ ಅಥವಾ ಕನ್ನಡ ಟು ಇಂಗ್ಲೀಷ್ ಸ್ವಿಚ್ ಆಗ್ತದೆ ಅಂತ ಕೇಳಿದ್ದಾರೆ. ಸೊ ಇದು ಕರೆಕ್ಟ್ ಆನ್ಸರ್ ಏನು? ವಿಂಡೋಸ್ ಪ್ಲಸ್ ಸ್ಪೇಸ್. ಓಕೆನಾ? ಸ್ಪೇಸ್ ಅಂದರೆ ಉದ್ದದಿರ್ತದಲ್ಲ, ಓಕೆ, ಅದು. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ IoT? IoT ಅಂದರೆ ಏನು? ಇಂಟರ್ನೆಟ್ ಆಫ್ ಥಿಂಗ್ಸ್. ಮ್ಯಾಚ್ ದ ಫಾಲೋವಿಂಗ್. ಲಿಸ್ಟ್ ಎ ಲಿಸ್ಟ್ ಬಿ ಮ್ಯಾಚ್ ಮಾಡಿ. ಸೊ ಇಲ್ಲಿ L1ರಲ್ಲಿ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. 2 4 1 3 2 4 2 4 1 3 ಅಂದರೆ ಸ್ಟ್ರೈಕ್ ಥ್ರೂ ಅಂದರೆ ಏನು? ಡ್ರಾಸ್ ಅ ಲೈನ್ ಥ್ರೂ ದ ಮಿಡಲ್ ಆಫ್ ದಿ ಸೆಲೆಕ್ಟೆಡ್ ಟೆಕ್ಸ್ಟ್. ಈಗ ಫಾರ್ ಎಕ್ಸಾಂಪಲು ನೀವು ಮೊಬೈಲಲ್ಲಿ ನೋಡ್ಬೋದು, ಅಥವಾ ಮ್ಯಾಕ್ಸಿಮಮ್ ವರ್ಡ್ಸಲ್ಲಿ ಅಥವಾ ಒಂದು ಪವರ್ ಪಾಯಿಂಟಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಇರ್ಬೋದು ಮೊಬೈಲಲ್ಲಿ, ಎಡಿಟ್ ಅಪ್ಲಿಕೇಶನ್. ಸೊ ಅದರಲ್ಲಿ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಹೀಗಿರುತ್ತೆ, ಸ್ಟ್ರೈಕ್. ಈಗ ಒಂದು ಎ ಇತ್ತಂದ್ರೆ ಸ್ಟ್ರೈಕ್, ಓಕೆ. ಸೊ ಅದ್ರ ಮೇಲೆ ಒಂದು ಸ್ಟ್ರೈಕ್ ಕೊಡೋದು. ಈಗ ಬಿ ಇದ್ದರೆ ಈ ಥರ, ಅಂದರೆ ಅದರ ಒಂದು ಲೆಟರ್ ಮಿಡಲಲ್ಲಿ ಏನಪ್ಪ, ಈ ಥರ ಒಂದು ಗೆರೆ ಎಳೆಯೋದು. ಈಗ ಪಿ ಇದೆ ಅಂದರೆ ಈ ಥರ ಗೆರೆ ಎಳೆಯೋದು, ಸ್ಟ್ರೈಕ್ ಥ್ರೋ ಥರ ಇದಕ್ಕೆ, ಓಕೆ. ನಾರ್ಮಲಾಗಿ ನೀವು ನೋಡಿರ್ಬೋದು. ಈಗ ಸ್ಟ್ರೈಕ್ ಥ್ರೋ ಈ ಥರ, ಓಕೆ. ಸೊ ಇದು A2 ಆಗುತ್ತೆ. ಆಮೇಲೆ ಸಬ್ಸ್ಕ್ರಿಪ್ಟ್ ಅಂದರೆ 4th ಆಗುತ್ತೆ. ಕ್ರಿಯೇಟ್ಸ್ ಸ್ಮಾಲ್ ಲೆಟರ್ಸ್ ಬಿಲೋ ದ ಟೆಕ್ಸ್ಟ್ ಬೇಸ್ಲೈನ್ಸ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ಈಗ ಬಿ ಅಂತ ಇದೆ ತಿಳ್ಕೊಳ್ಳಿ, ಅದಕ್ಕೆ ಕೆಳಗಡೆ ಬೇಸಲ್ಲಿ ಅದರದ್ದೊಂದು ಟೆಕ್ಸ್ಟ್ ಸ್ಮಾಲ್ ಲೆಟರ್ಸಲ್ಲಿ, ಇಲ್ಲಿ ಬಿ ಇದೆ ಅಂದರೆ ಸ್ಮಾಲ್ ಬಿ, ಈ ಥರ ಸಬ್ಸ್ಕ್ರಿಪ್ಟ್ ಬರೀಬೇಕು. ಆಮೇಲೆ ಕಂಟ್ರೋಲ್ ಪ್ಲಸ್ ಕೆ ಅಂದರೆ ಹೈಪರ್ ಲಿಂಕ್. ಈಗ ಫಾರ್ ಎಕ್ಸಾಂಪಲು ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನಲ್ಲಿ ಮೇಲುಗಡೆ ಹೈಪರ್ ಲಿಂಕ್ ಇರುತ್ತೆ, HTTP ಈ ಥರ, ಓಕೆನಾ. ಸೊ ಇದು ಹೈಪರ್ ಲಿಂಕು ಆಟೋಮೆಟಿಕ್ ಏನಾಗುತ್ತೆ, ಅದು ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ, ಏನೋ. ಹೈಪರ್ ಲಿಂಕನ್ನು ನೀವು ಚೂಸ್ ಮಾಡಿದ್ರೆ ಆಟೋಮೆಟಿಕ್ ಚೂಸ್ ಆಗುತ್ತೆ. ಅಂದರೆ ಏನು, ಅಲ್ಲಿ ಟ್ಯಾಬಲ್ಲಿ ಹೋಗುತ್ತೆ. ಒಮ್ಮೆ ಅಲ್ಲಿ ನೀವು ಈಸಿಯಾಗಿ ಏನು ಬೇಕಾದ್ರೆ ಟೈಪ್ ಮಾಡ್ಬೋದು, ಅರ್ಥ ಆಯ್ತಾ? ನೀವು ಬೇಕಿದ್ದರೆ ಟ್ರೈ ಮಾಡಿ ಗೂಗಲಲ್ಲಿ ಅಥವಾ ಯಾವುದಾದ್ರೂ ಕ್ರೋಮಲ್ಲಿ ಈ ಒಂದು ಕಂಟ್ರೋಲ್ ಕೆ ಅಂತ ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಡೈರೆಕ್ಟ್ ನಿಮಗೆ ಹೈಪರ್ ಲಿಂಕ್ ಈ ಒಂದು ಐಕಾನಿಗೆ ಟ್ಯಾಬ್ಗೆ ಹೋಗುತ್ತೆ, ಕಾಪಿ ಆಗೋದಿಲ್ಲ, ಟ್ಯಾಬ್ಗೆ ಹೋಗುತ್ತೆ, ಅಲ್ಲಿ ನೀವು ಟೈಪ್ ಮಾಡ್ಬೋದು. ಆಮೇಲೆ ಕಂಟ್ರೋಲ್ ಪ್ಲಸ್ ಎಮ್ ಅಂದರೆ ಲೆಫ್ಟ್ ಇಂಡೆಂಟ್, ಅರ್ಥ ಆಯ್ತಾ? ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್. ಮತ್ತು ಮ್ಯಾಚ್ ದ ಫಾಲೋವಿಂಗ್ ಇದೆ. ಸೊ ಇದರಲ್ಲಿ ನೋಡಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ, 3 4 1 2, ಓಕೆ. 3 4 1 2 ಅಂದರೆ ಕೀಬೋರ್ಡ್ ಏನಿದು, ದ ಮೋಸ್ಟ್ ಕಾಮನ್ ಡೇಟಾ ಎಂಟ್ರಿ ಡಿವೈಸ್. ಈಗ ಏನಾದರೂ ಒಂದು ಡೇಟಾ ಎಂಟ್ರಿ ಮಾಡಬೇಕಂದ್ರೆ ಕೀಬೋರ್ಡ್ ಅದು ವೆರಿ ಇಂಪಾರ್ಟೆಂಟ್, ಕಾಮನ್ ಆಗಿ ಯೂಸ್ ಮಾಡುವಂಥ ಒಂದು ಡಿವೈಸ್. ನೆಕ್ಸ್ಟ್ ಲೈಟ್ ಪೆನ್ ಅಂದರೆ ಏನಿದು, ಇಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್. ನೀವು ಲೈಟ್ ಪೆನ್ ನೋಡಿರ್ಬೋದು, ಈಗ ಟಚ್ ಸ್ಕ್ರೀನ್ ಇರುತ್ತಲ್ಲ, ಸೊ ಒಂದು ಈಗ ಪೆನ್ ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ ಈಗ ಟೀಚಿಂಗ್ ಮಾಡೋ ಟೈಮಲ್ಲಿ. ಸೊ ಆ ಒಂದು ಟೈಮಲ್ಲೇ ಲೈಟ್ ಪೆನ್ನನ್ನು ಯೂಸ್ ಮಾಡ್ತಾರೆ. ಸೊ ಅದು ಇಲೆಕ್ಟ್ರೋ ಆಪ್ಟಿಕಲ್ ಪಾಯಿಂಟಿಂಗ್ ಡಿವೈಸ್. ನೆಕ್ಸ್ಟ್ ಟ್ರ್ಯಾಕ್ ಪ್ಯಾಡ್ ಅಂದರೆ ಸ್ಟೇಷ್ನರಿ ಪಾಯಿಂಟಿಂಗ್ ಡಿವೈಸ್.
ಸ್ಟೇಷನರಿ ಪಾಯಿಂಟಿಂಗ್ ಡಿವೈಸ್, ಇದು ಕೂಡ ಇನ್ಪುಟ್ಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮೌಸ್, ಇದು ಬಾಲ್ ಆ್ಯಂಡ್ ಬಟನ್ಸ್, ಇದು ನಾರ್ಮಲಾಗಿ ನಿಮಗೆ ಗೊತ್ತಿದೆ. ಆಪ್ಷನ್ 4 ಕರೆಕ್ಟ್ ಆಗುತ್ತೆ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್, ಇಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ 4 ಸ್ಟೇಟ್ಮೆಂಟಲ್ಲಿ ಯಾವ್ಯಾವ ಸ್ಟೇಟ್ಮೆಂಟ್ ಟ್ರೂ ಅದಾವ ಅಂತ ಕೇಳಿದ್ದಾರೆ, ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ 13, the recycle bin is a temporary storage area where one can move any files or folders that are no longer needed. ನೋಡ, ಈಗ ರೀಸೈಕಲ್ ಬಿನ್ ಅಂತ ನಿಮಗೆ ಗೊತ್ತು. ಓಕೆ, ಈ ಥರ ರೀಸೈಕಲ್ ಬಿನ್ ಇರುತ್ತೆ. ಈ ರೀಸೈಕಲ್ ಬಿನ್ನಲ್ಲಿ ಈಗ ಯಾವುದಾದ್ರೂ ಒಂದು ಫೈಲ್ ನಿಮ್ಗೆ ಬೇಡ ಇತ್ತಂದ್ರೆ ನೀವು ಅದನ್ನು ಡಿಲೀಟ್ ಮಾಡ್ಬೋದು. ಆ ಒಂದು ಫೈಲಿಂದ ಡೈರೆಕ್ಟ್ ಇದು ಇಲ್ಲಿ ರೀಸೈಕಲ್ ಬಿನ್ನಿಗೆ ಬಂದು ಬೀಳುತ್ತೆ. ಇದೊಂದು ಥರ ಡಸ್ಟ್ಬಿನ್ ಇದ್ದಂಗೆ. ಓಕೆ, ಅಂದರೆ ಕೆಲವೊಂದು ಟೈಮ್ ಅಷ್ಟೇ ಆ ಒಂದು ಬಿನ್ನಲ್ಲಿರುತ್ತೆ. ಅದು ಟೈಮ್ ಆಯ್ತಂದ್ರೆ ಏನು ಮಾಡ್ತೀವಿ ನಾವು, ಆ ಡಸ್ಟ್ಬಿನ್ನಿಂದ ಡಿಸ್ಪೋಸ್ ಮಾಡ್ತೀವಿ, ಮತ್ತೊಂದು ಕಡೆ ಕಳಿಸಿಬಿಡ್ತೀವಿ. ಅಂದರೆ ಪರ್ಮನೆಂಟ್ಲಿ ಅದು ನಮಗೆ ಸಿಗೋದಿಲ್ಲ. ಅದೇ ರೀತಿ ರೀಸೈಕಲ್ ಬಿನ್ ಅನ್ನೋದು ಇದು ಟೆಂಪ್ರರಿ ಸ್ಟೋರೇಜ್. ಅಲ್ಲಿ ಒಂದು ಕೆಲವೊಂದು ಟೈಮ್ ತನಕ ಅಷ್ಟೇ ಇರುತ್ತೆ, ಅಲ್ಲಿ ಮಟ್ಟ ನೀವು ಮತ್ತೆ ರಿಸ್ಟೋರ್ ಮಾಡ್ಬೋದು. ಬಟ್ ಕೆಲವೊಂದು ಟೈಮ್ ಆದಮೇಲೆ ನಿಮಗೆ ಅದು ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ. ಇದು ಕರೆಕ್ಟ್ ಇದೆ. ದ ಐಟಮ್ಸ್ ಇನ್ ದ ರೀಸೈಕಲ್ ಬಿನ್ ಟೇಕ್ ಅಪ್ ಡಿಸ್ಕ್ ಸ್ಪೇಸ್ ಆನ್ ದ ಹಾರ್ಡ್ ಡ್ರೈವ್ ಅಂಟಿಲ್ ದೇ ಆರ್ ಪರ್ಮನೆಂಟ್ಲಿ ಡಿಲೀಟೆಡ್. ಈಗ ರೀಸೈಕಲ್ ಬಿನ್ ಇದ್ರೂ ಅದರ ಒಂದು ಸ್ಟೋರೇಜ್ ಕೆಪಾಸಿಟಿ ಇದು ಹಾರ್ಡ್ ಡ್ರೈವಲ್ಲೇ ಅವು ಸ್ಟೋರ್ ಆಗಿರ್ತಾವೆ. ಅಂದರೆ ಅದರ ಒಂದು ಸ್ಪೇಸನ್ನು ತೊಗೊಳ್ಳೋದು ಈ ಒಂದು ಹಾರ್ಡ್ ಡ್ರೈವಿಂದನೇ ತೆಗೆದುಕೊಳ್ಳುತ್ತೆ. ಸೊ ಅದು ಕರೆಕ್ಟ್. ದ ಐಟಮ್ ರಿಮೇನ್ಸ್ ಇನ್ ದ ರೀಸೈಕಲ್ ಬಿನ್ ಅಂಟಿಲ್ ಇಟ್ ಈಸ್ ಪರ್ಮನೆಂಟ್ಲಿ ಡಿಲೀಟೆಡ್ ಆರ್ ರಿಸ್ಟೋರ್ಡ್. ಏನು, ಈಗ ಒಂದು ಯಾವುದೇ ಒಂದು ಐಟಮನ್ನು ರೀಸೈಕಲ್ ಬಿನ್ನಲ್ಲಿ ಅಂಟಿಲ್ ಇಟ್ ಈಸ್ ರಿಸ್ಟೋರ್ಡ್ ಆರ್ ಪರ್ಮನೆಂಟ್ಲಿ ಡಿಲೀಟೆಡ್ ಕರೆಕ್ಟ್ ಇದೆ. ಈಗ ಅದು ಪರ್ಮನೆಂಟ್ಲಿ ಡಿಲೀಟ್ ಆದ್ರೆ ಹೋಗಿರ್ತದೆ. ಪರ್ಮನೆಂಟ್ ಡಿಲೀಟ್ ಆಗಿದ್ದಿಲ್ಲ ಅಂದ್ರೆ ಅದು ನೀವು ರಿಸ್ಟೋರೇ ಮಾಡ್ಬೋದು, ಇಲ್ಲಾಂದ್ರೆ ಅದು ಆ್ಯಸ್ ಇಟ್ ಈಸ್ ಆ ಒಂದು ಬಿನ್ನಲ್ಲಿ ಇರ್ಬೋದು. ಅರ್ಥ ಆಯ್ತಾ? ಇದು ಕರೆಕ್ಟ್ ಇದೆ. ABC ಕರೆಕ್ಟ್ ಅವು. D ಏನೈತಿ, ಫೈಲ್ಸ್ ಆರ್ ಫೋಲ್ಡರ್ಸ್ stored on a removable drive or network drive are sent to the recycle bin when deleted. ಸೊ ಇದು ರಾಂಗ್. ಇಲ್ಲಿ ABC ಅಷ್ಟೇ ಟ್ರೂ ಅದಾವ. ಓಕೆನಾ, ABC ಅಷ್ಟೇ ಟ್ರೂ. The protocol used by a web browser to request web pages from web server is hypertext transfer protocol. hypertext ಅಂದರೆ ಯಾವುದು, HTTP. ಈ ಒಂದು HTTPಯನ್ನು ಯೂಸ್ ಮಾಡ್ತಾರೆ. ಯಾಕೆ, ಬೈ ದ ವೆಬ್ ಬ್ರೌಸರ್ದಿಂದ. ಈಗ ಫಾರ್ ಎಕ್ಸಾಂಪಲ್ ಆ ಒಂದು ಗೂಗಲ್ ಕ್ರೋಮ್ ಇದೆ, ಗೂಗಲ್ ಕ್ರೋಮ್. ಈ ಗೂಗಲ್ ಕ್ರೋಮ್ ಏನು ಮಾಡ್ತದೆ, ಗೂಗಲ್ ಕ್ರೋಮ್ ಟು ರಿಕ್ವೆಸ್ಟ್ ದ ವೆಬ್ ಪೇಜಸ್ ಫ್ರಮ್ ದ ವೆಬ್ ಸರ್ವರ್. ಅಂದರೆ ಒಂದು ಸರ್ವರಿಂದ ಯಾವುದೇ ಪೇಜ್ ಒಂದು ಬೇಕಂದ್ರೆ, ಯಾವುದೇ ಒಂದು ಪೇಜ್, ಫೋಲ್ಡರ್, ಎನಿಥಿಂಗ್, ಎನಿ ಐಟಮ್ ಬೇಕಂದ್ರೆ ಈ ಒಂದು HTTP ಈ ಒಂದು ಪ್ರೋಟೋಕಾಲನ್ನು ನಾವು ಯೂಸ್ ಮಾಡ್ತೀವಿ ಫಾರ್ ದ ಆಕ್ಸೆಸ್ ಆಫ್ ದೋಸ್ ಐಟಮ್ಸ್. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ, ಆಪ್ಷನ್ 4 ಕರೆಕ್ಟ್. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಇಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ. ಓಕೆ, ಸೊ ಇದರಲ್ಲಿ ಯಾವ ಕರೆಕ್ಟ್ ಇದಾವಂತ ನಾವು ಐಡೆಂಟಿಫೈ ಮಾಡಬೇಕು. The Karnataka government owns and makes the
ನುಡಿ ಸಾಫ್ಟ್ವೇರ್ ಅವೈಲೇಬಲ್ ಫಾರ್ ಫ್ರೀ. ಕರೆಕ್ಟ್ ಇದೆ, ಹೌದಾ? ದ ಕರ್ನಾಟಕ ಗೌರ್ಮೆಂಟ್ ಓನ್ಸ್, ಕರ್ನಾಟಕ ಗೌರ್ಮೆಂಟು, ಕರ್ನಾಟಕ ರಾಜ್ಯ ಸರ್ಕಾರ ಏನಪ್ಪ ಇದನ್ನು ಬಿಲ್ಡಪ್ ಮಾಡಿದೆ, ಯಾವುದು ನುಡಿ ಸಾಫ್ಟ್ವೇರ್ನ. ಸೊ ಇದು ಅವೈಲೇಬಲ್ ಫಾರ್ ಫ್ರೀ ಇದೆ. ನುಡಿ ವಾಸ್ ಡೆವಲಪ್ಡ್ ಬೈ ದ ಕನ್ನಡ ಗಣಕ ಪರಿಷತ್, ಇದು ಕೂಡ ಕರೆಕ್ಟು. ನುಡಿ ಸಪೋರ್ಟ್ಸ್ ಮೋಸ್ಟ್ ಆಫ್ ದಿ ವಿಂಡೋಸ್ ಬೇಸ್ಡ್ ಡೇಟಾಬೇಸ್ ಸಿಸ್ಟಮ್ಸ್ ಲೈಕ್ ಆಕ್ಸೆಸ್, ಒರಾಕಲ್, SQL, DB2 etc. ಇದು ಕೂಡ ಕರೆಕ್ಟು. ನುಡಿ ಡಸ್ ನಾಟ್ ಸಪೋರ್ಟ್ MySQL ಅಂತ ಇದೆ. ಸೊ ಇದು ತಪ್ಪು. ಆ್ಯಕ್ಚುಲಿ ಇದು ನುಡಿ ಸಾಫ್ಟ್ವೇರ್ MySQLಗೆ ಸಪೋರ್ಟ್ ಮಾಡುತ್ತೆ. ಸೊ ಇಲ್ಲಿ ABC ಕರೆಕ್ಟಾ? ಕರೆಕ್ಟ್ ಹಿರಾರ್ಕಿ ಆಫ್ ಡೇಟಾ ಅಕಾರ್ಡಿಂಗ್ ಟು ಸೈಜ್ ಈಸ್. ಈಗ ಅವುಗಳ ಒಂದು ಸೈಜ್ ಅನುಗುಣವಾಗಿ ಆ ಒಂದು ಡೇಟಾವನ್ನು, ಅಂದರೆ ಅದರ ಒಂದು ಡೇಟಾನ ಏನಪ್ಪ ಕರೆಕ್ಟಾಗಿ ಒಂದು ಏನು ಅದರ ಒಂದು ಸೈಜ್ ಪ್ರಕಾರ ಏನಪ್ಪ ಅನುಗುಣವಾಗಿ ಅದನ್ನು ಕಾಲಾನುಕ್ರಮಣಿಕವಾಗಿ ಬರೀರಿ. ಓಕೆ, ಅಕಾರ್ಡಿಂಗ್ ಟು ದೇರ್ ಸೈಜ್ ಅದರ ಒಂದು ಹಿರಾರ್ಕಿಯನ್ನು ಅರೇಂಜ್ ಮಾಡಿ. ಓಕೆ, ಫಸ್ಟ್ ಕ್ಯಾರೆಕ್ಟರ್ ಅಂತ ಬರುತ್ತೆ. ಎಲ್ಲಕ್ಕಿಂತ ಚಿಕ್ಕದು ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಂದರೆ ಏನು? ಈಗ A ಅಂದ್ರೂ ಇದು ಕ್ಯಾರೆಕ್ಟರ್, B ಅಂದರೆ ಕ್ಯಾರೆಕ್ಟರ್, C ಅಂದರೆ ಕ್ಯಾರೆಕ್ಟರ್, ಸಿಂಗಲ್. ಆಮೇಲೆ ಫಿಲ್ಡ್ ಕ್ಯಾರೆಕ್ಟರ್ಗಿಂತ ದೊಡ್ಡದು, ಇದು ಫಸ್ಟ್, ಇದು ಸೆಕೆಂಡ್. ಆಮೇಲೆ ರೆಕಾರ್ಡ್, ಫೀಲ್ಡಲ್ಲಿ ಕ್ಯಾರೆಕ್ಟರ್ ಇರ್ತವೆ, ಫೀಲ್ಡು ರೆಕಾರ್ಡಲ್ಲಿ ಇರ್ತವೆ. ಫೈಲ್ಸ್, ಫೈಲ್ ಅಂದರೆ ಏನು? ಈಗ ಒಂದು ಫೈಲ್ ಇದೆ ಮೈ ಫೈಲ್ಸ್ ಅಂತ ಇದೆ. ಅದರಲ್ಲಿ ಏನಿರ್ತದ? ಇವು ರೆಕಾರ್ಡ್ಸ್ ಇರ್ತವೆ. ಓಕೆ, ಆಮೇಲೆ ಡೇಟಾಬೇಸ್ ಅಂದರೆ ಹೋಲ್ ಸಿಸ್ಟಮ್. ಆ ಹೋಲ್ ಸಿಸ್ಟಮಲ್ಲಿ ಎಲ್ಲ ಇವು ಡಿಫ್ರೆಂಟ್ ಫೈಲ್ಸ್ ಇರ್ತವೆ. ಓಕೆ, ಸೊ ಆಪ್ಷನ್ 2 is right. Option 2 is right. The speed of CPU is measured in terms of. ಈಗ CPUದು ಸ್ಪೀಡ್ ಹೆಂಗೆ ಮಾಡ್ತೀವಿ? ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್. ನೆನಪಿರಲಿ, ಕೆಲವೊಂದು ಜನ ಮಿಲಿ ಸೆಕೆಂಡ್, ಮೈಕ್ರೋ ಸೆಕೆಂಡ್ ಅಂತ ಮಾಡ್ತೀರಿ, ಅದು ತಪ್ಪಾಗುತ್ತೆ. ಕ್ಲಾಕ್ ಸೈಕಲ್ಸ್ ಪರ್ ಸೆಕೆಂಡ್. ಆಪ್ಷನ್ 3. ಐಡೆಂಟಿಫೈ ದ ಫಾಸ್ಟೆಸ್ಟ್ ಟೈಪ್ ಆಫ್ ಮೆಮ್ರಿ. ಎಲ್ಲಕ್ಕಿಂತ ಫಾಸ್ಟೆಸ್ಟ್ ಟೈಪ್ ಮೆಮ್ರಿ ಯಾವುದು? ನಿಮಗೆ ಗೊತ್ತಿದೆ, ಕ್ಯಾಶೆ. ಎಲ್ಲಕ್ಕಿಂತ ಚಿಕ್ಕದ ಇರುತ್ತೆ, ಬಟ್ ಇದು ಫಾಸ್ಟ್ ಇರುತ್ತೆ ಫುಲ್. ಕ್ಯಾಶೆ ನೆನಪಿರಲಿ. A cyber crime of accessing sensitive information by impersonating oneself as a trustworthy entity in a digital communication is called. ಈಗ ಯಾವುದೇ ಒಂದು ಸೂಕ್ಷ್ಮ ಮಾಹಿತಿಯನ್ನು, ಸೆನ್ಸಿಟಿವ್ ಇನ್ಫಾರ್ಮೇಷನನ್ನು ಕದಿಯುವ ಅಥವಾ ಕಳ್ಳತನ ಮಾಡುವ ಅಪರಾಧಕ್ಕೆ ಏನಂತೀವಿ ನಾವು? ಇದಕ್ಕೆ ಫಿಶಿಂಗ್ ಅಂತ ಅಂತೀವಿ. ಫಿಶಿಂಗ್. ಮ್ಯಾಕ್ಸಿಮಮ್ ಜನ ಸೈಬರ್ ಸ್ಟೀಲಿಂಗ್ ಅಥವಾ ಹ್ಯಾಕಿಂಗ್ ಅಂತ ಮಾಡ್ತಾರೆ. ಹ್ಯಾಕಿಂಗ್ ಅನ್ನೋಕ್ಕಿಂತ ಇದು ಒಂದು ಸೆನ್ಸಿಟಿವ್ ಇನ್ಫಾರ್ಮೇಷನ್. ಹ್ಯಾಕಂದ್ರೆ ಏನು? ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಇದಕ್ಕೆ, ಹ್ಯಾಕಿಂಗ್ಗೆ ಫಿಶಿಂಗ್ಗೆ. ಓಕೆ, ಹ್ಯಾಕಿಂಗ್ ಅಂದ್ರೂ ಒಬ್ಬರ ಡೇಟಾನ ಕಳ್ಳತನ ಮಾಡೋದು ಅದೇ ಸೇಮ್. ಬಟ್ ಇಲ್ಲಿ ಏನಾಗುತ್ತೆ? ಸೈಬರ್ ಕ್ರೈಮ್ ಆಫ್ ಆಕ್ಸೆಸಿಂಗ್ ದ ಸೆನ್ಸಿಟಿವ್ ಇನ್ಫಾರ್ಮೇಷನ್ ಬೈ ಇಂಪೋರ್ಸಟಿಂಗ್ ಒನ್ ಸೆಲ್ಫ್ ಆಸ್ ಎ ಟ್ರಸ್ಟ್ವರ್ತಿ ಎಂಟಿಟಿ ಇನ್ ಅ ಡಿಜಿಟಲ್ ಕಮ್ಯುನಿಕೇಷನ್. ಇದು ಫಿಶಿಂಗ್ ಅಂತ ಆಗುತ್ತೆ. Predefined set of colors, fonts, visual effects applied for slides in PowerPoint for providing
ಪ್ರೊಫೆಷ್ನಲ್ ಅಪಿಯರೆನ್ಸ್ ಈಸ್ ಕಾಲ್ಡ್? ಏನಪ್ಪ ಇದು? ಥೀಮ್. ಈಗ ಒಂದು ಪವರ್ ಪಾಯಿಂಟಲ್ಲಿ ಸ್ಲೈಡ್ ಇದೆ ಅಂತ ತಿಳ್ಕೊಳ್ಳಿ. ಆ ಸ್ಲೈಡ್ಗೆ ಓಕೆ, ಸ್ಲೈಡ್ಗೆ ಫಾಂಟ್ ಚೇಂಜ್ ಮಾಡೋದು. ಈಗ ಬಿ ಇದೆ, ಈ ಥರ ಇಟಾಲಿಕ್ ಅಥವಾ ಆ ಥರದ್ದು ಒಂದು ಸ್ಟೈಲ್ ಚೇಂಜ್ ಮಾಡೋದು, ಅದರ ಆಮೇಲೆ ಅದರ ವಿಜುವಲ್ ಇಫೆಕ್ಟ್ಸ್, ಕಲರ್ಸ್, ಒಂದು ಅಪ್ಲೈಡ್ ಫಾರ್ ದ ಸ್ಲೈಡ್ಸ್, ಆ ಒಂದು ಸ್ಲೈಡ್ಗೆ ಅಪ್ಲೈ ಮಾಡೋದಕ್ಕೆ ಅಂದ್ರೆ ಒಂದು ಪ್ರೊಫೆಷ್ನಲ್ ಅಪಿಯರೆನ್ಸ್, ಪ್ರೊಫೆಷ್ನಲ್ ಆಗಿ ಕಾಣುವ ಸಂಬಂಧ ಅದೇನು ಮಾಡ್ತಾರಲ್ಲ ಆ ಒಂದು ಪ್ರೊಸೆಸ್ಗೆ ಏನಪ್ಪ? ಥೀಮ್ ಅಂತ ಅಂತೀವಿ. ಓಕೆ, ಥೀಮ್ಸ್ ಅಂತ ನೋಡಿರ್ಬೋದು ನೀವು. ಡಿಫ್ರೆಂಟ್ ಥೀಮ್ಸು ಅವು ಡಿಫ್ರೆಂಟ್ ವಿಜುವಲ್ ಇಫೆಕ್ಟ್ಸನ್ನು ಕೊಡ್ತವೆ. Absolute cell reference is indicated in Excel using dash symbol. Absolute cell reference. ಈಗ ಎಕ್ಸೆಲಲ್ಲೇ absolute cell very important. ಅದು absolute cell reference ಅಂದ್ರೆ ಈ ಡಾಲರ್ ಅನ್ನೋ ಚಿಹ್ನೆಯನ್ನು ಯೂಸ್ ಮಾಡ್ತಾರೆ. ಡಾಲರ್. ನೆಕ್ಸ್ಟ್, ದ ಬೈನರಿ ಇಕ್ವಿವೆಲೆಂಟ್ ಆಫ್ ಡೆಸಿಮಲ್ ನಂಬರ್ 13 ಈಸ್. ಈಗ 13 ಅನ್ನೋದು ಇದೇನು? ಇದು ಡೆಸಿಮಲ್ ನಂಬರ್. ಇದರ ಒಂದು ಬೈನರಿ ನಂಬರ್ ಹೇಗೆ ಬರೀತೀರಿ? ಬೈನರಿ ನಂಬರ್ ಇಲ್ಲಿ ಡೆಸಿಮಲ್ ಟು ಬೈನರಿ ಅಂದರೆ ಒಂದು ಫಾರ್ಮುಲಾ ಬರುತ್ತೆ. ಯಾವ ರೀತಿ ಮಾಡಬೇಕು? ಈಗ ನೋಡಿ 13 ಅಂತ ಇದೆ, ಹೌದಾ? ಸೊ ಈಗ ನಮಗೆ ಒಂದು ಫಾರ್ಮುಲಾ ಬರುತ್ತೆ. ಏನು? 1 2 ಇದು ರೈಟಿಂದ ಲೆಫ್ಟಿಗೆ ಬರಬೇಕಾ? 1 2 1 ಡಬಲ್ 2 2 ಡಬಲ್ 4 4 ಡಬಲ್ 8 8 ಡಬಲ್ 16 ಆಮೇಲೆ 32 64 128. ಓಕೆ, ಈ ಥರ ಸಾಗ್ತದೆ. ಈಗ ನಾವು ಏನು ಮಾಡೋದು? ಈಗ ಈ ಅಕ್ಷರಗಳಲ್ಲಿ ಎಲ್ಲಿ ನಾವು ಬೈನರಿ ಅಂದರೆ ಏನು? 1 ಅಥವಾ 0 ಇವು ಎರಡೇ ಆಗ್ತಾವೆ. 1 ಆ್ಯಂಡ್ 0 ಇವು ಬೈನರಿ ಡಿಜಿಟ್ಸ್. ಈಗ ಇದನ್ನು ಮಾಡಿ ನೋಡಿ, 1 0 1 1 ಇದೆ. ಇದನ್ನು ಇಟ್ಟರೆ 1 0 1 1 ಇದೆಯಲ್ಲ. ಸೊ ಇಲ್ಲಿ ನೋಡಿ ಅಪ್ಲೈ ಮಾಡಿ, ಇದು ಸೇಮ್ ಫಾರ್ಮುಲೆಯಲ್ಲಿ ಪುಟಪ್ ಮಾಡಿ. 1 ಮಾಡಿ, 2 ಮಾಡಿ, 4 ಮಾಡಿ, 8 ಮಾಡಿ. ಎಷ್ಟಾಯಿತು? 4 0 ಆಗುತ್ತಾ? ಹೋಗ್ತದೆ. 8 2 1 ಅಂದರೆ ಎಷ್ಟು? L1 ಆಯಿತು. ಇದು ಬರೋದಿಲ್ಲ. ಆಮೇಲೆ ಇದು 1 1 0 1 ನೋಡಿ, 1 0 1 1, ಹೌದಾ? ಈಗ ಇಲ್ಲಿ 1 ಅಂದರೆ 1 ಬರುತ್ತೆ. 1 ಇಲ್ಲಿ 1 ಅಂದರೆ 1 ಅಷ್ಟೇ ನಾವು ಕ್ಯಾಲ್ಕುಲೇಟ್ ಮಾಡೋದು. 4 ಬರುತ್ತೆ. ಆಮೇಲೆ ಇದು 8 ಬರುತ್ತೆ. 8 + 4 + 1 ಎಷ್ಟು? 13. ಸೊ ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್. ಆಪ್ಷನ್ 2 ಈಸ್ ಅ ರೈಟ್ ಆನ್ಸರ್. ಏನಿಲ್ಲ, ಇದೇ ಸಿಂಪಲ್. 4 8 16 32 ಈ ಒಂದು ಫಾರ್ಮುಲಾ ನೆನಪಿಡಿರಿ. ಬಟ್ ಅಪ್ಲೈ ಮಾಡೋದು ಹೇಗೆ ಅಂತ ನೆನಪಿರಲಿ. ರೈಟ್ ಟು ಲೆಫ್ಟ್ ಮಾಡಬೇಕು. ಓಕೆ, ಲೆಫ್ಟ್ ಟು ರೈಟ್ ಮಾಡಿದರೆ ರಾಂಗ್ ಆಗುತ್ತೆ. ಈ ಥರ ಮಾಡಿದ್ರೆ ರಾಂಗ್ ಆಗುತ್ತೆ. ಈ ಥರ ಮಾಡಬೇಕು. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಕೆಂಡರಿ ಸ್ಟೋರೇಜ್ ಆರ್. ಕ್ಯಾರೆಕ್ಟರಿ ಅಂದರೆ ಈಗ ಪ್ರೈಮರಿ ಸ್ಟೋರೇಜ್, ಸೆಕೆಂಡರಿ ಸ್ಟೋರೇಜ್, ಟರ್ಷರಿ ಸ್ಟೋರೇಜ್ ಅಂತ ಬರ್ತವೆ. ಸೊ ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸೆಕೆಂಡರಿ ಸ್ಟೋರೇಜ್ ಅಂದರೆ ಏನು? ಇದು ಆ್ಯಕ್ಚುಲಿ ಹೈ ಸ್ಟೋರೇಜ್ ಕೆಪಾಸಿಟಿ ಇದೆ, ಓಕೆ, ಬಟ್ ಲೋ ಸ್ಪೀಡ್ ಇದೆ ಮತ್ತು ಲೋ ಕಾಸ್ಟ್. ಕರೆಕ್ಟ್ ಸೀಕ್ವೆನ್ಸ್ ಆಫ್ ಪಾರ್ಟ್ಸ್ ಆಫ್ URL ಈಸ್. URL ಅಂದರೆ ಏನು? ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್. ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ 24. ಇದು ಆಪ್ಷನ್ ಕರೆಕ್ಟ್ ಏನಾಗುತ್ತೆ? ಪ್ರೋಟೋಕಾಲ್ ಆಗುತ್ತೆ. ಇದು ಪ್ರೋಟೋಕಾಲ್ ಡೊಮೇನ್ ನೇಮ್
ಪಾತ್ ಫೈಲ್ ನೇಮ್. ಈಗ ಯು ಆರ್ ಎಲ್, ಈಗ ಫಾರ್ ಎಕ್ಸಾಂಪಲ್ ಆಗಿ HTTP, ಓಕೆ, ಈ ಥರ ಬರೋದು. ಈಗ ಫಾರ್ ಎಕ್ಸಾಂಪಲ್ ಏನೇ ತಗೊಳ್ಳಿ, ಈಗ ಗೂಗಲ್, ಓಕೆ, ಗೂಗಲ್. ಆಮೇಲೆ ಈಗ ಏನಾಗುತ್ತೆ ಇಲ್ಲಿ, ಈ ಗೂಗಲ್ನ ಮತ್ತು ಏನಾದರೂ ಪಾಯಿಂಟ್ ಇಲ್ಲಿ ಪ್ಯಾರಾಮೀಟರ್ಸ್ ಏನು ಬೇಕಾದ್ರೆ ನೀವು --ABCD.com ಈ ಥರ ಹಿಂಗೆ ಹಾಕಿದ್ರೆ ನೀವು ಏನಾಗುತ್ತೆ ನಿಮಗೆ ಇಲ್ಲಿ ಇದು HTTP ಅನ್ನೋದು ಏನಾಗುತ್ತೆ, ಇದು ಪ್ರೋಟೋಕಾಲ್ ಆಗುತ್ತೆ, ಪ್ರೋಟೋಕಾಲ್. ಆಮೇಲೆ ಡೊಮೇನ್ ನೇಮ್ ಅಂದರೆ ಇದು ಗೂಗಲ್ ಅಂತ ಇದೆಯಲ್ಲ, ಸೊ ಇದು ಡೊಮೇನ್ ನೇಮ್, ಹೌದಾ, ಇದು ಡೊಮೇನ್ ನೇಮ್. ಆಮೇಲೆ ಪಾತ್ ಅಂದರೆ ಇನ್ನೂ .com ಬರೋದಿಲ್ಲ, ಮುಂದೆ ಸಮಥಿಂಗ್ ಬರುತ್ತೆ. ಸೊ ಆವಾಗ ಪಾತ್ ಅಂದರೆ ಯಾವ ಪಾತಲ್ಲಿ ನೀವು ಏನು ಟೈಪ್ ಮಾಡಿದರೆ ಏನು ಬೇಕು ನಿಮಗೆ. ಆಮೇಲೆ ಫೈಲ್ ನೇಮ್ ಅಂತ ಬರುತ್ತೆ ನಿಮಗೆ, ಫೈಲ್ ನೇಮ್, ಎಕ್ಸಾಕ್ಟ್ ಫೈಲ್ ನೇಮ್ ಯಾವುದು, ಅರ್ಥ ಆಯ್ತಾ, ಫೈಲ್ ನೇಮ್. ಸೊ ಈ ರೀತಿ ಮೊದಲಿಗೆ ಬರೋದು ಪ್ರೋಟೋಕಾಲ್, HTTP ಅಂದರೆ ಪ್ರೋಟೋಕಾಲ್. ಆಮೇಲೆ ಡೊಮೇನ್ ಬರುತ್ತೆ, ಡೊಮೇನ್ ನೇಮ್ಗಿಂತ ಫಸ್ಟ್ ಸಬ್ ಡೊಮೇನ್ ನೇಮ್ ಇರುತ್ತೆ. ಇಪ್ ಆ ಒಂದು ಸೈಟಲ್ಲಿ ಇದ್ದರೆ ಸಬ್ ಡೊಮೇನ್ ನೇಮ್. ಆಮೇಲೆ ಪಾತ್ ಬರುತ್ತೆ, ಆಮೇಲೆ ಫೈಲ್ ನೇಮ್ ಬರುತ್ತೆ. ವಾಟ್ ಆರ್ ದ ಡಿಫಾಲ್ಟ್ ಅಲೈನ್ಮೆಂಟ್ಸ್ ಫಾರ್ ಕಂಟೆಂಟ್ ಇನ್ ದ MS Excel ಸೆಲ್? ಡಿಫಾಲ್ಟ್ ಹೆಂಗಿರುತ್ತೆ, ಈಗ ಎಕ್ಸೆಲಲ್ಲಿ ಡಿಫಾಲ್ಟ್ ಆಗಿ ಅಲೈನ್ಮೆಂಟ್ ಇರುತ್ತೆ. ಹೇಗಿರುತ್ತೆ, ಈಗ ನೀವು ಏನೇ ಒಂದು ಟೈಪ್ ಮಾಡಿದ್ರಂದ್ರೆ, ಈಗ ಒಂದು ಬಾಕ್ಸ್, ಈಗ ಇದು ಎಕ್ಸೆಲ್ ಬಾಕ್ಸ್ ಇದೆ, ಓಕೆ, ಸೊ ಅದರಲ್ಲಿ ಈ ಥರ ಇದ್ದಾವೆ, ಓಕೆ. ಸೊ ಇಲ್ಲಿ ಏನಾದರೂ ಟೈಪ್ ಮಾಡಿದ್ರಪ್ಪ, ಈಗ ABCD AB ಅಂತ ಮಾಡಿದ್ರಿ, ಅಥವಾ 100 ಅಂತ ಮಾಡಿದ್ರಿ. ಈಗ 100 ಅಂತ ಮಾಡಿದ್ರೆ ಅಂದ್ರೆ ಈಗ ಲೆಫ್ಟೇ ಬರುತ್ತೆ, ಅದು ಈ ಕಡೆ ಬರೋದಿಲ್ಲ, ರೈಟ್ ಬರೋದಿಲ್ಲ, ಈ ಸೈಡ್ ಬರೋದಿಲ್ಲ, ಲೆಫ್ಟೇ ಬರ್ತದೆ 100. ಈ ಥರ 100, 120, 130 ಲೆಫ್ಟ್ ಸೈಡ್ ಬರುತ್ತೆ, ಲೆಫ್ಟ್ ಅಲೈನ್ಡ್. ಸೊ ಟೆಕ್ಸ್ಟ್ ಆರ್ ಲೆಫ್ಟ್ ಅಲೈನ್ಡ್. ನಾನು ಟೆಕ್ಸ್ಟ್ ಹೇಳ್ತಾ ಇದ್ದೀನಿ. ಟೆಕ್ಸ್ಟ್ ಏನಾಗ್ತಾವೆ, ABCD ಟೆಕ್ಸ್ಟ್ ಲೆಫ್ಟ್ ಅಲೈನ್ಡ್ ಆಗ್ತಾವೆ, ನಂಬರ್ಸ್ ಏನು ರೈಟ್ ಅಲೈನ್ಡ್ ಆಗ್ತಾವೆ. ಈಗ 100, 200 ನಂಬರ್ಸ್ ಈ ಕಡೆ ರೈಟ್ ಬರ್ತಾವೆ, ಇವು ಲೆಫ್ಟ್ ಬರ್ತಾವೆ, ಅರ್ಥ ಆಯ್ತಾ. ಟೆಕ್ಸ್ಟ್ ಲೆಫ್ಟ್ ಅಲೈನ್ಡ್, ಆಮೇಲೆ ನಂಬರ್ಸ್ ರೈಟ್ ಅಲೈನ್ಡ್. ಕನ್ಫ್ಯೂಸ್ ಆಗಬೇಡಿ, ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಅ ವೆಬ್ ಬ್ರೌಸರ್? ಇದರಲ್ಲಿ ವೆಬ್ ಬ್ರೌಸರ್ ಯಾವುದಲ್ಲ. ಯಾಹೂ ಗೊತ್ತಿದೆ ನಿಮಗೂ, ಗೂಗಲ್ ಕ್ರೋಮ್ ಗೊತ್ತಿದೆ, ಲಿನಕ್ಸ್ ಗೊತ್ತಿದೆ, ಓಪೇರಾ ಗೊತ್ತಿದೆ. ಈಗ ಗೂಗಲ್ ಕ್ರೋಮ್, ಗೂಗಲ್ ಬೇರೆ, ಕನ್ಫ್ಯೂಸ್ ಆಗಬೇಡಿ. ಗೂಗಲ್ ಇದು ಸರ್ಚ್ ಇಂಜಿನ್, ಓಕೆ, ಯಾವೂ ಕೂಡ ಸರ್ಚ್ ಇಂಜಿನ್. ಬಟ್ ಗೂಗಲ್ ಕ್ರೋಮ್ ಅಂತ ಏನಿದೆಯಲ್ಲ, ಇದು ಕ್ರೋಮ್, ಲಿನಕ್ಸ್, ಓಪೇರಾ ಮಿನಿ ಅಂತ ಬರ್ತದೆ, ಮತ್ತು ಯಾವುದು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಬರ್ತದೆ, ಮೈಕ್ರೋಸಾಫ್ಟ್ ಎಡ್ಜ್ ಅಂತ ಬರ್ತದೆ, ಓಕೆ. ಇವೆಲ್ಲ ಏನಪ್ಪ, ಇವು ವೆಬ್ ಬ್ರೌಸರ್ ಆಗ್ತಾವೆ. ಇಲ್ಲಿ ಯಾಹೂ ಅನ್ನೋದು ಏನಾಗ್ತದೆ, ಸರ್ಚ್ ಇಂಜಿನ್ ಆಗ್ತದೆ. ಇವೆಲ್ಲ ವೆಬ್ ಬ್ರೌಸರ್ ಆಗ್ತವೆ, ಓಕೆ. ಯಾಹೂ ಕರೆಕ್ಟ್. ದ ಸ್ಟಾರ್ಟಪ್ ಇಂಟರ್ನೆಟ್ ವಾಸ್ ಡಿಸೆಂಟ್ರಲೈಸ್ಡ್ ನೆಟ್ವರ್ಕ್ ಕಾಲ್ಡ್ ಡ್ಯಾಶ್ ಇನ್ 1969 ಬೈ US ಡಿಫೆನ್ಸ್ ಡಿಪಾರ್ಟ್ಮೆಂಟ್. ARPANET ಅಂತ ಕರೆದ್ರು.
The start of internet was decentralized network called ARPANET in 1969 by US Defense Department. ARPANET. ARPANET ಅಂದರೆ ಏನು ಅದು ನಿಮಗೆ ಗೊತ್ತಾಗಬೇಕು. ವಾಟ್ ಈಸ್ ಮೀನ್ ಬೈ ದ ARPANET? ಇಲ್ಲಿ ARPANET ಅನ್ನೋದೇನು? ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ ಏಜೆನ್ಸಿ ನೆಟ್ವರ್ಕ್. ಎ ಫಾರ್ ಅಡ್ವಾನ್ಸ್ಡ್, ಆರ್ ಫಾರ್ ರಿಸರ್ಚ್, ಪಿ ಫಾರ್ ಪ್ರಾಜೆಕ್ಟ್, ಆಮೇಲೆ ಎ ಫಾರ್ ಏಜೆನ್ಸಿ, ನೆಟ್ ಫಾರ್ ನೆಟ್ವರ್ಕ್. ಅಂದರೆ ಆ್ಯಕ್ಚುಲಿ ಇನ್ ದ ಮಿಡ್ ಆಫ್ 60s ಡಿಪಾರ್ಟ್ಮೆಂಟ್ ಆಫ್ ದಿ ಡಿಫೆನ್ಸ್ ಸ್ಟಾರ್ಟೆಡ್ ದ ARPANET ಟು ಬಿಲ್ಡ್ ಅ ನೆಟ್ವರ್ಕ್ ದ್ಯಾಟ್ ಕುಡ್ ರೆಜಿಸ್ಟರ್ ಎನಿ ಅಟ್ಯಾಕ್ಸ್ ಫ್ರಮ್ ಒಂದು USSR, ರಷ್ಯಾದಿಂದ. ಸೋವಿಯತ್ ಯೂನಿಯನ್ ಅಂತ ಇತ್ತು ಅವಾಗ ರಷ್ಯಾ. ಸೊ ಇದರಿಂದ ಯಾವುದೇ ಒಂದು ಅಟ್ಯಾಕ್ ಆಗಬಾರ್ದಂತ ಆ ಒಂದು ಇದಕ್ಕೆ ARPANET. ಓಕೆನಾ? ಸೊ ಅವರ ಒಂದು ಡಿಫೆನ್ಸ್ ಸಂಬಂಧದನ್ನ ಈ ರೀತಿ ಹೆಸರಿಸಿರು. ಕೀ ಸೀಕ್ವೆನ್ಸ್ ಫಾರ್ ದ ವರ್ಡ್ ವಾರ್ತೆಗಳು ಇನ್ ನುಡಿ 6.0 ವರ್ಷನ್ ಈಸ್. ಈಗ ನುಡಿಯಲ್ಲಿ ವಾರ್ತೆಗಳು ಅಂತ ಬರಿಬೇಕಂದ್ರೆ ನೀವು ಏನಂತ ಬರಿತೀರಿ ಇಂಗ್ಲೀಷಲ್ಲಿ? ವಾರ್ತೆಗಳು ಅಂತ 2 ಆಗತ್ತೆ. ವಾರ್ತೆಗಳು. ಓಕೆ, ಆಪ್ಷನ್ 2 ಇಸ್ ದ ಕರೆಕ್ಟ್. ಸೊ ನುಡಿ ಯಾರು ಯೂಸ್ ಮಾಡ್ತೀರಿ ಅವ್ರಿಗೆ ಗೊತ್ತಾಗುತ್ತೆ ನಾರ್ಮಲಾಗಿ. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಯೂಸ್ಡ್ ಆಸ್ ಅ ಸೆಕೆಂಡರಿ ಸ್ಟೋರೇಜ್? ಇಲ್ಲಿ ಕೆಳಗೆ ಕೊಟ್ಟಂಥವುಗಳಲ್ಲಿ ಯಾವುದು ಸೆಕೆಂಡರಿ ಸ್ಟೋರೇಜನ್ನು ಯೂಸ್ ಮಾಡೋದಿಲ್ಲ ಸೆಕೆಂಡರಿ ಸ್ಟೋರೇಜ್ ಆಗಿ? ಮ್ಯಾಗ್ನೆಟಿಕ್ ಡಿಸ್ಕ್ ಯೂಸ್ ಮಾಡ್ತೀವಿ ಸೆಕೆಂಡರಿ ಸ್ಟೋರೇಜ್, ಮ್ಯಾಗ್ನೆಟಿಕ್ ಡ್ರಮ್, ಮ್ಯಾಗ್ನೆಟಿಕ್ ಟೇಪ್. ಇವು ಮ್ಯಾಗ್ನೆಟಿಕ್ ರಿಲೇಟೆಡ್ ಏನು ಬರ್ತಾವಲ್ಲ, ಸೊ ಮ್ಯಾಕ್ಸಿಮಮ್ ಮೋಸ್ಟ್ ಆಫ್ ದಿ ಮ್ಯಾಗ್ನೆಟಿಕ್ ಐಟಮ್ಸ್ ಎಲ್ಲ ಸೆಕೆಂಡರಿ ಸ್ಟೋರೇಜ್ ಅಂತ ಯೂಸ್ ಮಾಡ್ತೀವಿ, ಸೆಕೆಂಡರಿ. ಓಕೆ, ಬಟ್ ಸೆಮಿಕಂಡಕ್ಟರ್ ಮೆಮ್ರಿಯನ್ನು ಯೂಸ್ ಮಾಡೋದಿಲ್ಲ. ಸೆಮಿಕಂಡಕ್ಟರ್ ಮೆಮ್ರಿ ಇದು ಪ್ರೈಮರಿ ಸ್ಟೋರೇಜ್ ಆಗುತ್ತೆ. ಪ್ರೈಮರಿ ಸ್ಟೋರೇಜ್. ಓಕೆ, ಸೊ ಆ್ಯಕ್ಚುಲಿ ಪ್ರೈಮರಿ ಸ್ಟೋರೇಜ್ ಅಂದ್ರೆ ಏನು? ಪ್ರೈಮರಿ ಸ್ಟೋರೇಜ್ ಈಸ್ ಆಲ್ಸೋ ನೋನ್ ಆಸ್ ದ ಮೇನ್ ಮೆಮ್ರಿ. ಈಗ ಮೇನ್ ಮೆಮ್ರಿ ಏನಿರುತ್ತಲ್ಲ, ಸೊ ಅದಕ್ಕೆ ಪ್ರೈಮರಿ ಸ್ಟೋರೇಜ್ ಅಂತ ಅಂತೀವಿ ನಾವು, ಅಥವಾ ಇಂಟರ್ನಲ್ ಮೆಮ್ರಿ. Actually, primary storage is made up of semiconductor memories that are stored on the motherboard. Okay, actually as compared to secondary ಕಿಂತ ಇವು ಪ್ರೈಮರಿ ಸ್ಟೋರೇಜ್ ಏನಿರ್ತಾವಲ್ಲ ಇವು ಫಾಸ್ಟರ್ ಇರ್ತಾವ, ಬಟ್ ಮೋರ್ ಎಕ್ಸ್ಪೆನ್ಸಿವ್ ಇರ್ತಾವ. ಇವು ಸೆಕೆಂಡರಿ ಲೋ ಇರ್ತಾವೆ, ಲೋ ಕಾಸ್ಟ್, ಲೋ ಸ್ಪೀಡ್. ಇವು ಮೋರ್ ಫಾಸ್ಟರ್ ಮತ್ತು ಮೋರ್ ಎಕ್ಸ್ಪೆನ್ಸಿವ್ ದ್ಯಾನ್ ದ ಸೆಕೆಂಡರಿ ಸ್ಟೋರೇಜ್. ಅರ್ಥ ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ವಾಟ್ ಈಸ್ ಗಟ್ಟರ್ ಮಾರ್ಜಿನ್? ಗಟ್ಟರ್ ಇದನ್ನು ತುಂಬ ಒಂದು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ವಾಟ್ ಈಸ್ ಗಟ್ಟರ್ ಮಾರ್ಜಿನ್? ಇಲ್ಲಿ ಗಟ್ಟರ್ ಮಾರ್ಜಿನ್ ಅನ್ನೋದು ಆ್ಯಕ್ಚುಲಿ ಇಟ್ ಆ್ಯಡ್ಸ್ ದ ಎಕ್ಸ್ಟ್ರಾ ಸ್ಪೇಸ್ ಟು ದಿ ಸೈಡ್ ಮಾರ್ಜಿನ್ ಆರ್ ಟಾಪ್ ಮಾರ್ಜಿನ್ ಒಂದು ಡಾಕ್ಯುಮೆಂಟಲ್ಲಿ. ಈಗ ನಿಮಗೆ ಸಿಂಪಲ್ಲಾಗಿ ಒಂದು ಡ್ರಾದಲ್ಲಿ ಹೇಳಬೇಕಂದ್ರೆ, ಈಗ ನೋಡಿ, ಈಗ ಇಲ್ಲೊಂದು ಪೇಪರ್ A4 ಸೈಜ್ ಇರ್ತದೆ, ಇದು ರೈಟ್, ಇದು ಲೆಫ್ಟ್ ಇರ್ತದೆ. ಆಮೇಲೆ ಇಲ್ಲಿ ನಡು ಒಂದಿರ್ತದೆ. ಓಕೆ, ಆಮೇಲೆ ಇಲ್ಲಿ ನಡುವೆ ಏನು ಸ್ಪೇಸ್ ಇರ್ತದಲ್ಲ. ಓಕೆ, ಸೊ ಇದೆಲ್ಲ ಇದು ಇರ್ತದೆ, ಇವೆರಡು ನಡು ಇದು ಸ್ಪೇಸ್ ಇರ್ತದಲ್ಲ, ಅದು ಗಟ್ಟರ್ ಅಂತ ಅಂತೀವಿ ಅದಕ್ಕೆ, ಗಟ್ಟರ್. ಓಕೆನಾ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಬೇಕಿದ್ರೆ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡ್ಬೋದು.
ಏನಂತ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಮಾರ್ಜಿನ್ ದ್ಯಾಟ್ ಈಸ್ ಆ್ಯಡೆಡ್ ಟು ದ ಬೈಂಡಿಂಗ್ ಸೈಡ್ ಆಫ್ ದ ಪೇಜ್ ವೆನ್ ಪ್ರಿಂಟಿಂಗ್. ಅರ್ಥ ಆಯ್ತಾ? ಈಗ ಇಲ್ಲಿ ಬೈಂಡಿಂಗ್ ಮಾಡಿರ್ತಾರೆ, ಓಕೆ, ಈ ಥರ ಬೈಂಡಿಂಗ್ ಮಾಡಿರ್ತಾರೆ. ಸೊ ಈ ಥರ ಒಂದು ಪೇಜ್, ಈ ಥರ ಒಂದು ಪೇಜ್ ಇರ್ತದೆ, ಇಲ್ಲಿ ನಡುವೆ ಏನು ಸ್ಪೇಸ್ ಇರ್ತದಲ್ಲ, ಸೊ ಇದಕ್ಕೆ ಗಟ್ಟರ್ ಮಾರ್ಜಿನ್ ಅಂತಾರೆ. ಅರ್ಥ ಆಯ್ತಾ? ಸೊ ಆಪ್ಷನ್ 3 ಇಸ್ ಅ ರೈಟ್ ಆನ್ಸರ್. ಸೊ ಇವಿಷ್ಟು ಒಂದು ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಆಗಿದ್ದು, ಮತ್ತು ಮುಂದಿನ ಒಂದು ಸೆಷನಲ್ಲಿ ಪ್ರಿವಿಯಸ್ ಇಯರ್ದು ಮೋಸ್ಟ್ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಇಯರ್ದು ಈ ಒಂದು ಕಂಪ್ಯೂಟರ್ ನಾಲೆಜನ್ನು ಡಿಸ್ಕಸ್ ಮಾಡುವ. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.